ಬಾಂಗ್ಲಾದೇಶದಲ್ಲಿ ಮತ್ತೆ ಯುವಕ ನಾಯಕ ಉಸ್ಮಾನ್ ಹದಿ ಹತ್ಯೆ ಆಗಿತ್ತಲ್ಲ, ಅದಾದ ನಂತರ ಈಗ ಮತ್ತೆ ಅಲ್ಲೊಂದು ಸಾವನ್ನಪ್ಪಿದಾರಂತೆ ಇನ್ನೊಬ್ರು ಯಾರು. ಸೊ ಹಾಗಾಗಿ ಈಗ ಇನ್ನೊಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ, ಹಿಂಸಾಚಾರ ಆಗ್ತಾ ಇದೆ. ನನಗಿರುವಂಥ ವಾದ ಇದರಲ್ಲಿ ಏನು ಅಂತಂದರೆ, ಬಾಂಗ್ಲಾ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಅನೇಕರು ಅನೇಕ ವಿಚಾರದಲ್ಲಿ ಧ್ವನಿಯನ್ನು ಎತ್ತಿದ್ರಿ. ಯಾವುದೋ ಗಾಜಾದಲ್ಲಿ ಆದಂಥ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರಿ, ಹಮಾಸ್ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತಿದ್ರಿ. ಯಾಕೆ ಇಲ್ಲಿ ಒಬ್ಬರು ಕೂಡ ಈಗ ಧ್ವನಿ ಎತ್ತಾ ಇಲ್ಲ? ಯಾಕೆ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಬೇರೆದವರೆಲ್ಲ ಮುಸ್ಲಿಮರೆಲ್ಲ ಒಳಗೆ ಕರ್ಕೊಳ್ಳಿ, ಅವ್ರಿಗೆ ಆಶ್ರಯ ಕೊಡಿ ಅಂತೆಲ್ಲ ಹೇಳ್ತಾ ಇದ್ರಿ. ಯಾಕೆ ಹಿಂದೂಗಳನ್ನು ಆಶ್ರಯ ಕೊಡಿ ಅಂತ ಯಾಕೆ ಹೇಳ್ತಾ ಇಲ್ಲ ಬಾಂಗ್ಲಾದಲ್ಲಿರೋ ಹಿಂದೂಗಳಿಗೆ? ಒಬ್ಬರ ಧ್ವನಿ ಎತ್ತರಪ್ಪ ನೋಡೋಣ, ಅವಾಗ ನಿಮ್ಮನ್ನು ಜಾತ್ಯಾತೀತರು ಅಂತ ಒಪ್ಕೊಳ್ಳೋಣ. ಅದೇನಿಲ್ಲ, ಇದು ಸರ್ಕಾರ 6 ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ. ದುಡ್ಡಿಲ್ವಾ ಏನೋ ಹೇಳ್ತಾ ಇದ್ರಲ್ಲ, ಎಲ್ಲ ಇದೆ ಅಂತೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಕೊಲ್ಲಮುಗುರು ಪ್ರಾಥಮಿಕ ಕೇಂದ್ರದ ಗುತ್ತಿಗೆ ವೈದ್ಯಾಧಿಕಾರಿ ಡಾಕ್ಟರ್ ಕುಲ್ದೀಪ್ MD ಅವರು ರಾಜೀನಾಮೆ ಕೊಟ್ಬಿಟ್ಟಿದ್ದಾರಂತೆ. ಯಾಕೆ ಸಂಬಳನೇ ಕೊಟ್ಟಿಲ್ವಂತೆ ಅವರು 6 ತಿಂಗಳಿಂದ. ಪಾಪ ಆ 6 ತಿಂಗಳ ಕತೆ ಏನಲ್ಲಿ ಇನ್ನುಳಿದಂಥವ್ರು ಅಲ್ಲಿ ಸ್ಥಳೀಯವಾಗಿರುವಂಥ ಜನರದ್ದು ಈ ಬಗ್ಗೆ ಒಂದಿಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ. ಪರಿಶೀಲಿಸ್ತೀವಿ ಅಂತ ಆರೋಗ್ಯ ಮಂತ್ರಿಗಳು ಹೇಳ್ತಾರೆ. ಸರ್ಕಾರದ ಪ್ರಥಮ ಆದ್ಯತೆ ಶಿಕ್ಷಣ, ಆರೋಗ್ಯ ಇಲಾಖೆಯಲ್ಲೂ ವೈದ್ಯರು ಇವ್ರು ಯಾರಿಗೂ ಸಂಬಳ ಕೊಡದೇನೆ ಸಂಬಳವನ್ನ ಕನಿಷ್ಠ ಕೊಡ್ತಿರೋದನ್ನು ಕಾಲಕ್ಕೆ ಕೊಡುವಂತ ಜವಾಬ್ದಾರಿ ಇಲಾಖೆ ಮೇಲೆ ಇರುತ್ತೆ. ರಾಜೀನಾಮೆಯನ್ನು ಇವಾಗಲೇ ತುಂಬಾ ಕಡೆ ಎದ್ದು ಕಾಣುವಂತದ್ದಾಗ್ತಿದೆ. ಔಷಧಿಗೂ ಕೊರತೆ, ಹೊರಗೆ ಔಷಧಿಯನ್ನ ಬರ್ಕೊಡಬಾರ್ದು, ಜನ ಔಷಧಿ ಇರಬಾರ್ದು, ಇವರು ಕೊಡಲ್ಲ, ಕಮ್ಮಿ ದರದಲ್ಲಿ ಕೊಂಡ್ಕೊಳಕ್ ಬಿಡಲ್ಲ, ಬರ್ಕೊಡಕ್ ಬಿಡಲ್ಲ. ಜೀವ ಉಳಿಸುವಂತ ಜಾಗದಲ್ಲಿ ಜೀವ ಕಳ್ಕೊಳ್ಳುವಂತ ಸ್ಥಳವಾಗಿ ಆಗ್ಬಾರ್ದು. ಯಾರೋ ಒಬ್ಬರೇನೋ ಕೊಟ್ಟಿದ್ದಾರೆ ಅಂತ ಏನೋ ನಿನ್ನೆ ಪೇಪರ್ ನೋಡಿದ್ರೆ ಚೆಕ್ ಮಾಡಿಸಿ ಕೇಳಿದ್ದೀನಿ, ಅದು ಯಾವ ಕಾರಣಕ್ಕಾಗಿದೆ ಅಂತ. ಅದು ಬಿಟ್ಟರೆ ಬೇರೆ ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರುವ ಯಾವುದೇ ವಿಶೇಷ ಅನುದಾನವನ್ನು ಬಾಕಿ ಇರಿಸಿಕೊಂಡಿಲ್ಲ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಇವತ್ತು ತಿಳಿಸಿತು. ಸುಳ್ಳು ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಅಲ್ಲ, ಇವರು 11,000 ಸುಳ್ಳು ಹೇಳ್ತಾ ಇದ್ದೀರಾ ಕುತ್ಕೊಂಡ್ಬಿಟ್ಟು, ಬೊಗಳೆ ಬಿಟ್ಕೊಂಡು ಕುತ್ಕೊಂಡು. ನಮ್ಮ ರಾಜ್ಯದವರು ಹಾಗೆ ಕರೆಕ್ಟ್ ಟೈಮಲ್ಲಿ ಏನು ಕೇಳಬೇಕು ಅದನ್ನು ಕೇಳಿಲ್ಲ, ಕುತ್ಕೊಂಡ್ಬಿಟ್ಟು ಎಲ್ಲ ಮುಗಿದಾದ್ಮೇಲೆ ನಮಗೆ ಕೊಟ್ಟಿಲ್ಲ ಅಂತ ಹೋಗ್ತಾರೆ. ಎಲ್ಲ ರಾಜ್ಯಗಳು ಏನು ಇಸ್ಕೋಬೇಕು ಎಲ್ಲ ಇಸ್ಕೊಳ್ತವೆ. ಈ ಕೇಂದ್ರದ ಎಲ್ಲಿದ್ದೀರಪ್ಪ ಸಂಸದರೆಲ್ಲ, BJP ಸಂಸದರು? ಬರೀ ಅಲ್ಲಿ ಕುತ್ಕೊಂಡ್ಬಿಟ್ಟು ತಲೆ ಬಗ್ಸ್ಕೊಂಡು ನಿಂತ್ಕೊಳ್ಳಿ. ಇನ್ನು ಟ್ರಂಪ್ ನೀತಿಗಳಿಂದಾಗಿ H-1B ವೀಸಾ ಸಂದರ್ಶನ ವಿಳಂಬವಾಗ್ತಾ ಇದ್ದು ಸ್ವದೇಶಕ್ಕೆ ಹಿಂತಿರುಗುವಂತೆ ಭಾರತೀಯರ ಮೇಲೆ ಅಮೆರಿಕನ್ ಕಂಪನಿಗಳು ಒತ್ತಡ ಹೇರ್ತಾವೆ. ಸೊ ಅಮೆರಿಕ ಹೊಸ ಸಾಮಾಜಿಕ ಮಾಧ್ಯಮ ಪರಿಶೀಲನಾ ನೀತಿಯಿಂದಾಗಿ ತೊಂದರೆಗೆ ಸಿಲುಕಿಬಿಟ್ಟಿದ್ದಾರೆ. ಈ ಮೂಲಕ ಭಾರತೀಯ H-1B ವೀಸಾದಾರರ ವೃತ್ತಿ ಜೀವನದ ಜೊತೆಗೆ ಟ್ರಂಪ್ ಚೆಲ್ಲಾಟ ಆಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ವಾಪಸ್ ಹೋಗಿ ಅಂತಿದ್ದಾರೆ. ಈಗ ಏನಾಗುತ್ತೋ ಗೊತ್ತಿಲ್ಲ ಪಾಪ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಪ್ರಧಾನಿ ಮೋದಿ ಹಾಗೂ ನ್ಯೂಜಿಲೆಂಡ್ ಪ್ರಧಾನಿ ಇಬ್ಬರು ಕೂಡ ದೂರವಾಣಿ ಸಂಭಾಷಣೆ ನಡೆಸಿ ಈ ಐತಿಹಾಸಿಕ ಒಪ್ಪಂದಕ್ಕೆ ಜಂಟಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಮಾರ್ಚ್ 2025ರಲ್ಲಿ ಪ್ರಾರಂಭವಾದಂತಹ ಮಾತುಕತೆಗಳು ಕೇವಲ 9 ತಿಂಗಳಲ್ಲಿ ಪೂರ್ಣಗೊಂಡಿರುವುದು ಎರಡೂ ದೇಶಗಳ ನಡುವಿನ ಬಲವಾದ ರಾಜಕೀಯ ಇಚ್ಛಾಶಕ್ತಿ ಮತ್ತು ಹಂಚಿಕೊಂಡ ಆಕಾಂಕ್ಷೆಯನ್ನ ಪ್ರತಿಬಿಂಬಿಸುತ್ತೆ ಅಂತ ಇಬ್ಬರು ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕೊಡೈನ್ ಕೆಮ್ಮಿನ ಸಿರಪ್ ಅಕ್ರಮ ವ್ಯಾಪಾರ ಪ್ರಕರಣದ ಆರೋಪಿಗಳು ಸಮಾಜವಾದಿ ಪಕ್ಷದೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರಂತೆ. ಯಾರ್ಯಾರ ಜೊತೆಗೆ ಸಂಪರ್ಕ ಹೊಂತಾರೋ, ನಾವು ಯಾರನ್ನು ಬಿಡೋದಿಲ್ಲ, ಸಮಯ ಬಂದಾಗ ಬುಲ್ಡೋಜರ್ ಕಾರ್ಯಾಚರಣೆ ಕೂಡ ನಡೆಸ್ತೀವಿ ಅಂತ ಅಲ್ಲಿರುವಂಥ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಚ್ಚರಿಕೆ. ವಿಧಾನಸಭೆಯಲ್ಲಿ ಇವತ್ತು ಮಾತಾಡಿದರಂತೆ. ಕೊಡೈನ್ ಕೆಮ್ಮಿನ ಸಿರಪ್ ಉತ್ಪಾದನೆ ನಡೆಯೋದಿಲ್ಲ, ಇದು ಮಧ್ಯಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಉತ್ಪಾದನೆ ಆಗುತ್ತೆ, ಅದನ್ನು ಅಕ್ರಮವಾಗಿ ಇಲ್ಲಿಗೆ ತರ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಈಗ ಒಂದು 78 ಜನರೇನೋ ಬಂಧಿಸಿದಾರಂತೆ, 134 ಕಡೆ ದಾಳಿ ಎಲ್ಲ ಮಾಡಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಇಡಿ ಮೇಲ್ಮನವಿ ಸಲ್ಲಿಸಿದ್ದು ದೆಹಲಿ ಹೈಕೋರ್ಟ್ ಇಬ್ಬರು ನಾಯಕರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ತಾಯಿ ಮಗ ಮತ್ತು ಇತರರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ದೂರನ್ನು ಪರಿಗಣಿಸಲು ರೌಸ್ ಅವೆನ್ಯೂ ನ್ಯಾಯಾಲಯ ನಿರಾಕರಿಸಿತು. ಇದನ್ನು ಪ್ರಶ್ನಿಸಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ವಿಚಾರಣೆ ನಡೆಸಿತು. ಒಡಿಶಾದಲ್ಲಿ ಕೇವಲ 187 ಹೋಂಗಾರ್ಡ್ ಕೆಲಸಕ್ಕೆ 8,000 ಜನ ಅಭ್ಯರ್ಥಿಗಳು ಹಾಜರಾಗಿದ್ದರು. ಮ್ಯಾಟ್ ಡೆಸ್ಕ್ ಸಮಸ್ಯೆಯಿಂದ ಏರ್ಪೋರ್ಟ್ ರನ್ವೇನಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಇದೇ ವಿಚಾರ ಇದೀಗ ರಾಜಕೀಯ ಕಿತ್ತಾಟಕ್ಕೂ ಕಾರಣವಾಯಿತು. ಟಿಎಂಸಿ ಪರೀಕ್ಷೆಯ ವಿಡಿಯೋವನ್ನು ಪೋಸ್ಟ್ ಮಾಡಿ ಇದು ಸಿನಿಮಾ ದೃಶ್ಯವಲ್ಲ, ಇದು ಬಿಜೆಪಿ ಆಡಳಿತದ ಒಡಿಶಾ. ಇಲ್ಲಿ MBA ಮತ್ತು MCA ಪದವೀಧರರು ಸೇರಿದಂತೆ 8,000ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕೇವಲ 187 ಗೃಹ ರಕ್ಷಕ ದಳದ ಹುದ್ದೆಗಳಿಗೆ ಸಾಲುಗಟ್ಟಿ ನಿಂತಿದ್ರು ಅಂತ ವ್ಯಂಗ್ಯವಾಡಿದೆ.
ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಮಹತ್ವದ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ. 2023 ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಹೀನಾಯ ಸೋಲಿನ ಬಳಿಕ ನಿವೃತ್ತಿಯ ಬಗ್ಗೆ ಯೋಚಿಸಿದ್ದೆ ಅಂತ ಶಾಕಿಂಗ್ ಮಾಹಿತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ಸ್ವದೇಶದಲ್ಲಿ ನಡೆದ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ನಾಯಕತ್ವದ ಭಾರತ ತಂಡ ಟ್ರೋಫಿ ಮುಡಿಗೇರಿಸಿಕೊಳ್ಳುವಲ್ಲಿ ವಿಫಲವಾಗಿತ್ತು. ಸತತ 9 ಗೆಲುವುಗಳೊಂದಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದ್ದ ಟೀಂ ಇಂಡಿಯಾ ವಿಶ್ವಕಪ್ ಫೈನಲ್ನಲ್ಲಿ ಮುಗ್ಗರಿಸಿಬಿಡ್ತು. ಈ ವೇಳೆ ಏಕದಿನ ಕ್ರಿಕೆಟ್ ಬಗ್ಗೆ ಊಹಾಪೋಹಗಳು ಹರಿದಾಡಿದ್ರ ಬಗ್ಗೆ ಪ್ರತಿಕ್ರಿಯಿಸಿದಂತ ರೋಹಿತ್ 2023 ವಿಶ್ವಕಪ್ ಫೈನಲ್ ನಂತರ ಸಂಪೂರ್ಣವಾಗಿ ನಾನು ವಿಚಲಿತನಾಗಿದ್ದೆ ಅಂತ ಹೇಳಿದ್ದಾರೆ. ಟಿಟಿಡಿ ಅಧ್ಯಕ್ಷ ಹಾಗೂ ಎಂಪಿ ಆಗಿದ್ದ ದಿವಂಗತ ಆದಿಕೇಶವಲು ನಾಯ್ಡು ನಂಬಿಕಸ್ಥನ ಸಾವಿಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಮೂವರು ಸಿಬಿಐ ಬಲೆಗೆ ಬಿದ್ದಿದ್ದಾರೆ. ಆದಿಕೇಶವಲುಗೆ ನಂಬಿಕಸ್ಥರಾಗಿದ್ದ ಉದ್ಯಮಿ ರಘುನಾಥ್ ಸಾವಿಗೆ ಸಿಬಿಐ ಆದಿಕೇಶವಲು ಮಗ ಶ್ರೀನಿವಾಸ್ ಮತ್ತು ಮಗಳು ಕಲ್ಪಕ ಹಾಗೂ ಡಿವೈಎಸ್ಪಿ ಮೋಹನ್ನನ್ನ ವಶಕ್ಕೆ ಪಡೆದಿದೆ. ಎಚ್ಐಎಲ್ ಠಾಣಾ ವ್ಯಾಪ್ತಿಯ ಕುಂದಹಳ್ಳಿ ಬಳಿ 2019ರಲ್ಲಿ ಆದಿಕೇಶವಲು ಗೆಸ್ಟ್ ಹೌಸ್ನಲ್ಲಿ ರಘುನಾಥ್ ಸಾವಿಗೀಡಾಗಿದ್ದರು. ರಘುನಾಥ್ ಬಳಿಯಿಂದ ಆಸ್ತಿಯನ್ನ ದಿವಂಗತ ಆದಿಕೇಶವಲು ಪುತ್ರ ಶ್ರೀನಿವಾಸ್ ಮತ್ತು ಕಲ್ಪುಜಾ ಬರೆಸಿಕೊಂಡಿದ್ರು ಅನ್ನೋ ಆರೋಪ ಇದೆ. ರಾಜ್ಯದಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಮಿತಿ ಮೀರಿದೆ. ಈಗ ಅದು ಇದ್ದಿದ್ದೆ ಯಾವಾಗಿಂದ್ರೂ ಕೂಡ ಇದನ್ನು ಹೊಸದೇನಲ್ಲ. ಮೊನ್ನೆಯಷ್ಟೇ ಚಾಮರಾಜನಗರದ ನಂಜೇದೇವಪುರದಲ್ಲಿ 5 ಹುಲಿಗಳು ಪ್ರತ್ಯಕ್ಷ ಆಗಿದ್ವಲ್ಲ. ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಹುಲಿಗಳ ಸೆರೆಗೆ ಈಗ ಅರಣ್ಯ ಇಲಾಖೆ ಮುಂದಾಗಿತ್ತು. 5 ಹುಲಿಗಳಿರುವಂಥ ಜಾಗದ ಲೊಕೇಶನ್ ಕೂಡ ಈಗ ಪತ್ತೆಯಾಗಿದೆ ಅಂತೆ. ಚಾಮರಾಜನಗರದ ಮಡಹಳ್ಳಿ ಗುಡ್ಡದಲ್ಲಿ ಚಿರತೆ ಸಂಚಾರ ಮಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾಡಾನೆಗಳ ಹಾವಳಿ ಕೂಡ ಹೆಚ್ಚಾಗಿದೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ರೈತರಿಗೆ ಕಾಡಾನೆಗಳು ಉಪಟಳವನ್ನು ಕೊಡ್ತಾ ಇವೆ ಅಂತೆ. ದಾಂಡೇಲಿಯ ಹರೆಗಾಳಿಯಲ್ಲಿ ಮೇಯಲು ಬಿಟ್ಟಂತ ಎಮ್ಮೆಗಳ ಮೇಲೆ ಹುಲಿ ದಾಳಿಯನ್ನು ನಡೆಸಿ 2 ಎಮ್ಮೆಗಳನ್ನು ಕೊಂದು ಹಾಕಿಬಿಟ್ಟಿದೆ. ಹಾವೇರಿಯ ಬ್ಯಾಡಗಿ ಮತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಕಳೆದ 3 ದಿನಗಳಿಂದ ಆನೆ ಓಡಾಟದಿಂದ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆ ಅಂತೆ. ವಿಜಯಪುರದ ತದ್ದೇವಾಡಿ ಗ್ರಾಮದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ನಡೆಸ್ತಾ ಇರುವಂತಹ ಚಿರತೆಯ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ.